ತಾಲೂಕಿನ ಕಪ್ಪಲಮಡಗು ಬಳಿ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ನೂತನವಾಗಿ ನಿರ್ಮಾಣಗೊಂಡಿರುವ ಡಿವಿಆರ್ ರಾಮೇಗೌಡ ಅಂಡ್ ಸನ್ಸ್ ಪೆಟ್ರೋಲ್ ಝೋನ್ ಪೆಟ್ರೋಲ್ ಬಂಕ್ ಪ್ರಾರಂಭೋತ್ಸವದಲ್ಲಿ ಭಾಗವಹಿಸಿ ಶುಭ ಹಾರೈಸಿ ವಾಹನ ಸವಾರರೊಂದಿಗೆ ಗುಣಮಟ್ಟದ ಪೆಟ್ರೋಲ್, ಡೀಸೆಲ್ ವಿತರಣೆ ಮಾಡಿ ಒಳ್ಳೆಯ ವ್ಯಾಪಾರ ವಹಿವಾಟು ನಡೆದು ಅಭಿವೃದ್ಧಿಯಾಗಲಿ ಎಂದು ಬಂಕ್ ಅವರಿಗೆ ಶುಭ ಹಾರೈಸಿದರು. ನಂತರ ಡಿವಿಆರ್ ರಾಮೇಗೌಡ ಅಂಡ್ ಸನ್ಸ್ ಪೆಟ್ರೋಲ್ ಬಂಕ್ ಮಾಲೀಕರಾದ ಡಿವಿಆರ್ ರಘುಪತಿಗೌಡ ಮಾತನಾಡಿ, ಎಲ್ಲ ನಾಯಕರು ಬಂದು ತುಂಬಾ ನಮ್ಮ ಫೋನ್ ಮಾಡಿದ್ದಕ್ಕೆ ಎಲ್ಲರೂ ಬಂದು ನಮಗೆ ಸಹಕಾರ ಕೊಟ್ಟು ಇವತ್ತು ಪ್ರಾರಂಭೋತ್ಸವಕ್ಕೆ ಇದು ಮಾಡಿಕೊಟ್ಟಿದ್ರೆ ತುಂಬಾ ಸಂತೋಷ, ತುಂಬಾ ಖುಷಿ ಆಗತ್ತೆ. ಯಾಕೆಂದ್ರೆ ಡಿವಿಆರ್ ರಾಮೇಗೌಡ ಅಂಡ್ ಸನ್ಸ್ ಅಂದ್ರೆ ನಮ್ಮ ತಾತ ನಮ್ಮಪ್ಪ ತುಂಬಾ ಶಿಸ್ತಾಗಿ ಬೆಳೆಸಿದ್ರು. ದೇವರು ಕೃಪೆಯಿಂದ ನಾವು 4ನೇ ಬಂಕು ಮಾಡ್ತಾ ಇದ್ದೀವಿ. ಈಗ ತುಂಬಾ ಕಾಂಪಿಟೇಷನ್ ಆಗಿದೆ. ಯಾಕೆಂದ್ರೆ ಮೂರು ವರ್ಷಕ್ಕೆ ಮುಂಚೆ ಇದು ಮಾಡಬೇಕಾಗಿತ್ತು. ಸುಮಾರು ಕಾರಣಗಳಿಂದ ಅದು ಲೇಟ್ ಆಗ್ತಾ ಬಂತು. ಈ ದಿನ ಉದ್ಘಾಟನೆ ಮಾಡಿದ್ದಕ್ಕೆ ಸ್ವಾಮೀಜಿ ಎಲ್ಲ ಬಂದಿದ್ರು, ತುಂಬಾ ಸಂತೋಷ. ಈ 2 ಮಾತಾಡಿ ಎಲ್ಲ ಆಶೀರ್ವಾದ ನಮಗೆ ಇರಲಿ ಅಂತ ದೇವರಲ್ಲಿ ಇದು ಮಾಡ್ಕೊತೀನಿ. ಡಿವಿಆರ್ ರಾಮೇಗೌಡ ಅಂಡ್ ಸನ್ಸ್ ಪೆಟ್ರೋಲ್ ಬಂಕ್ ಉದ್ಘಾಟನೆಗೆ MLA, MP ಗಳು ಎಲ್ಲ ನಾಯಕರು ಬಂದು ತುಂಬಾ ನಮ್ಮ ಫೋನ್ ಮಾಡಿದ್ದಕ್ಕೆ ಎಲ್ಲರೂ ಬಂದು ನಮಗೆ ಸಹಕಾರ ಕೊಟ್ಟು ಇವತ್ತು ಪ್ರಾರಂಭೋತ್ಸವಕ್ಕೆ ಇದು ಮಾಡಿಕೊಟ್ಟಿದ್ರೆ ತುಂಬಾ ಸಂತೋಷ, ತುಂಬಾ ಖುಷಿ ಆಗತ್ತೆ. ಯಾಕೆಂದ್ರೆ ಡಿವಿಆರ್ ರಾಮೇಗೌಡ ಅಂಡ್ ಸನ್ಸ್ ಅಂದ್ರೆ ನಮ್ಮ ತಾತ ನಮ್ಮಪ್ಪ ತುಂಬಾ ಶಿಸ್ತಾಗಿ ಬೆಳೆಸಿದ್ರು. ದೇವರು ಕೃಪೆಯಿಂದ ನಾವು 4ನೇ ಬಂಕು ಮಾಡ್ತಾ ಇದ್ದೀವಿ. ಈಗ ತುಂಬಾ ಕಾಂಪಿಟೇಷನ್ ಆಗಿದೆ. ಯಾಕೆಂದ್ರೆ ಮೂರು ವರ್ಷಕ್ಕೆ ಮುಂಚೆ ಇದು ಮಾಡಬೇಕಾಗಿತ್ತು. ಸುಮಾರು ಕಾರಣಗಳಿಂದ ಅದು ಲೇಟ್ ಆಗ್ತಾ ಬಂತು. ಈ ದಿನ ಉದ್ಘಾಟನೆ ಮಾಡಿದ್ದಕ್ಕೆ ಸ್ವಾಮೀಜಿ ಎಲ್ಲ ಬಂದಿದ್ರು, ತುಂಬಾ ಸಂತೋಷ. ಈ 2 ಮಾತಾಡಿ ಎಲ್ಲ ಆಶೀರ್ವಾದ ನಮಗೆ ಇರಲಿ ಅಂತ ದೇವರಲ್ಲಿ ಇದು ಮಾಡ್ಕೊತೀನಿ. ತಂದೆ ತಾಯಿಗಳ ಹೆಸರಿನಲ್ಲಿ ಇದು 4ನೇ ಬಂಕು. ಆರ್ ರಾಮೇಗೌಡ ಅಂಡ್ ಸನ್ಸ್ ಆ ಹೆಸರಿನಲ್ಲಿ ಫ್ಯೂಯಲ್ ಸ್ಟೇಷನ್ ಇದು 4ನೇದು ಬೆಂಗಳೂರಿನಲ್ಲಿ. ಇದು ಮುಳಬಾಗಿಲಿದೆ, ಇದು ಮತ್ತೆ ನ್ಯಾಷನಲ್ ಹೈವೇನಲ್ಲಿ ಹೊಸಕೋಟೆಯಲ್ಲಿದೆ. ಇದು ನ್ಯಾಷನಲ್ ಹೈವೇನಲ್ಲಿ ಬಹಳ ದೊಡ್ಡದಾಗಿ ಬಹಳ ವ್ಯವಸ್ಥಿತವಾಗಿ ಅವರ ಮಕ್ಕಳು, ಅಣ್ಣವ್ರ ಹೆಸರು ರಘುಪತಿಗೌಡರು, ಅವರೆಲ್ಲರೂ ಬಹಳ ಅವಿಭಕ್ತ ಕುಟುಂಬ. ಏನೇ ಮಾಡಿದ್ರು ಕೂಡ ಜೊತೆನಲ್ಲಿ ಅವರು ಅಣ್ಣ ತಮ್ಮಂದಿರು ಸೇರಿ ಮಾಡುವಂತ ಒಂದು ಪರಿಪಾಠವನ್ನ ಅವರು ಬೆಳೆಸ್ಕೊಂಡಿದ್ದಾರೆ. ಇದು ಎಲ್ರಿಗೂ ಕೂಡ ಮಾದರಿ. ಇವತ್ತು ಭಾರತೀಯ ಸಂಸ್ಕೃತಿನಲ್ಲಿ ಅವಿಭಕ್ತ ಕುಟುಂಬಗಳು ಕಡಿಮೆ ಆಗ್ತಾ ಇದೆ. ಬಹಳ ಈ ದಾಯಾದಿ ವೈಷಮ್ಯಗಳು, ಕಲಾಗಳು ಇದನ್ನೆಲ್ಲ ನಾವು ನೋಡ್ತಾ ಇರ್ಬೇಕಾದ್ರೆ ಇಂಥ ಕುಟುಂಬಗಳನ್ನ ನೋಡಿದಾಗ ಬಹಳ ಸಂತೋಷ ಆಗ್ತದೆ. ಅದರಿಂದ ನಾವೆಲ್ಲ ಬರುವಾಗ ಏನು ತಗೊಂಬರಲ್ಲ, ಹೋಗುವಾಗ ಕೂಡ ಏನು ತೆಗೆದುಕೊಂಡು ಹೋಗೋದಿಲ್ಲ. ಒಂದಷ್ಟು ಸಮಯ ಮಾತ್ರ ಇಲ್ಲಿ ನಾವು ಕಳೀತೇವೆ. ಅದು ಒಳ್ಳೆ ರೀತಿ ಇರಬೇಕು, ಅದು ಎಲ್ಲರಿಗೂ ಕೂಡ ಮಾದರಿ ಆಗುವಂತ ರೀತಿಯಿಂದ ಇರಬೇಕು. ಆ ಥರದ ಒಂದು ಕುಟುಂಬ ವ್ಯವಸ್ಥೆಯನ್ನ ರಘುಪತಿಗೌಡರು ಮತ್ತು ಅವರ ಎಲ್ಲ ಸಹೋದರರು ಯಾವಾಗಲೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಮುಂದುವರಿಲಿ. ಮತ್ತು ಬಿಸ್ನೆಸ್ ಕೂಡ ಫ್ಯೂಯಲ್ ಸ್ಟೇಷನ್ನು ಇದೆಲ್ಲ ನಾವು ನೋಡ್ತಾ ಇದ್ದೇವೆ. ಬಹಳಷ್ಟು ಈಗ ಪರ್ಮಿಷನ್ಗಳನ್ನ ಕೊಡ್ತಾ ಇದ್ದಾರೆ. ಇದು ನಯಾರನ್ನ ಯಾವುದು ಭಾರತ ಹಿಂದೂಸ್ತಾನ ಅಲ್ಲಿ ಮಾಡಿರೋದಿಲ್ಲ, ಭಾರತ್ ಎಲ್ಲ ಕಂಪ್ನಿಗಳು ಕೂಡ ಅವ್ರು ಮಾಡಿದ್ದಾರೆ. ಭಾರತ್ ಇದೆ, HP ಇದೆ, ಇಂಡಿಯನ್ ಇದೆ, ಎಲ್ಲ ಕಂಪ್ನಿಗಳು ಕೂಡ ಅವರು ಪರ್ಮಿಟ್ ತಗೊಂಡು ಬಂಕ್ಗಳನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಗ್ರಾಹಕರಿಗೆ ಉತ್ತಮವಾದಂಥ ಸೇವೆ ಕೊಡೋದು ಬಹಳ ಮುಖ್ಯ. ಇವತ್ತು ಫ್ಯೂಯಲ್ ಸ್ಟೇಷನ್ಗಳಲ್ಲೂ ಕೂಡ ಗ್ರಾಹಕರಿಗೆ ಮೋಸಗಳಾಗ್ತವೆ ಅಂತ ನಾವು ಕೇಳಿದ್ದೇವೆ. ಹಾಗಾಗಿ ಅವರು ಆ ಉತ್ತಮವಾದ ಸೇವೆಯನ್ನು ಕೊಟ್ಟಿರೋದ್ರಿಂದಲೇ ಈ ಒಂದು ಕ್ಷೇತ್ರದಲ್ಲಿ ಇದೊಂದು 4ನೇ ಬಂಕು ಆಗ್ಲಿಕ್ಕೆ ಕಾರಣ. ಅದನ್ನ ಅವರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿ ಆಗಿ ಅಂತೇಳಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಉದ್ಯಮಗಳಲ್ಲಿ ಕೂಡ ಅವರು ಕಾಲಿಟ್ಟು ಅದರಲ್ಲಿ ಕೂಡ ಯಶಸ್ವಿ ಆಗಲಿ. ಮತ್ತೆ ಎಲ್ಲಿ ಶ್ರದ್ಧೆ ಇರ್ತದೆ, ಎಲ್ಲಿ ಪ್ರಾಮಾಣಿಕತೆ ಇರ್ತದೆ, ಅಲ್ಲಿ ಈ ತರದ ವ್ಯವಹಾರಗಳು ಅವ್ರಿಗೆ ಕೈ ಹಿಡಿಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಶ್ರಮ, ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ಯಾವುದೇ ಮನುಷ್ಯನ ಜೀವನದಲ್ಲಿ ಬಹಳ ದೊಡ್ಡ ಪಾತ್ರವನ್ನ ವಹಿಸ್ತದೆ.
ರಘುಪತಿ ಗೌಡರು ಮತ್ತು ಅವರ ಸಹೋದರರು ಅದನ್ನ ಅವರು ಅಳವಡಿಸ್ಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಅವರು ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಿ, ಇನ್ನು ದೊಡ್ಡ ಮಟ್ಟದಲ್ಲಿ ಉದ್ಯಮಗಳನ್ನ ಸ್ಥಾಪನೆ ಮಾಡಿ ಉದ್ಯೋಗ ಅವಕಾಶಗಳನ್ನ ಎಲ್ಲರಿಗೂ ಕೂಡ ನೀಡುವಂತ ಆಗ್ಲಿ ಅಂತ ಹೇಳಿ ತುಂಬು ಹೃದಯದಿಂದ ಹಾರೈಸ್ತಾರೆ.